ಮುನಿಯಪ್ಪನವರು ಗೊರ್ಮಿಲ್ಲಹಳ್ಳಿ ಏನು ನಮ್ಮ ಶಿಡ್ಲಘಟ್ಟ ತಾಲೂಕು ಬೆಸೆಟಹಳ್ಳಿ ಹೋಬಳಿ ಗ್ರಾಮದಲ್ಲಿ ಒಂದೇ ಗ್ರಾಮದಲ್ಲಿ ಅವ್ರ ಕುಟುಂಬದವರಿಗೆ ಹತ್ತತ್ರ ಒಂದು 410 ಎಕರೆ ಜಮೀನು ಸರ್ಕಾರಿ ಜಮೀನುಗಳನ್ನು ಯಾವ ರೀತಿ ಅವರು ಕಬಳಿಸಿದ್ದಾರೆ, ಯಾವ ರೀತಿ ಅದರ ಜೊತೆಯಲ್ಲಿ 410 ಎಕರೆ ಜೊತೆಯಲ್ಲಿ ಸೇರಿ ಇನ್ನೂ ಉಳಿದಿರೋಂಥ ಜಮೀನುಗಳೆಲ್ಲ ಬೇಲಿ ಹಾಕಿದ್ದಾರೆ. ಈ ಎತ್ತಿನ ಹೆಸರು ಫಾರೆಸ್ಟ್ಗೆಲ್ಲ ಸೇರಿಸಿದ ಹಾಕಿದ್ದಾರೆ. ಇತ್ತಿನ ಹೆಸರು KH ಮುನಿಯಪ್ಪ ಅಲ್ಲ, ಬೇಲಿ ಮುನಿಯಪ್ಪ. ಸರ್ಕಾರಿ ಗೋಮಾಳಕ್ಕೆ ಸರ್ಕಾರಿ ಜಮೀನುಗಳಿಗೆ ಬೇಲಿ ಹಾಕಂತ ಬೇಲಿ ಮುನಿಯಪ್ಪ. ಇವರು ಸತತವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 28 ವರ್ಷಗಳಿಂದ ಸಂಸದರಾಗಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯ ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಶಾಶ್ವತ ನೀರಾವರಿ, ರೈತರಿಗೆ ಶಾಶ್ವತ ನೀರಾವರಿ ವ್ಯವಸ್ಥೆ ಇರ್ಬೋದು, ಅಚ್ಚುಮೆತ್ತ ಗಾಲಿ ಕಾರ್ಖಾನೆ ಮಾಡ್ಕೊಳ್ಳೋದಾಗಲಿ, ಇಲ್ಲಾಂದರೆ KGF ಚಿನ್ನದ ಗಣಿ ಏನಿದೆ ಪುನರಾರಂಭಿಸೋದಾಗಲಿ, ಅಥವಾ ನಮ್ಮ ಏನು ಹೋಗಿ ಕಾರ್ಖಾನೆ ಮಾಡ್ತೀನಿ ಅಂತ ಹೇಳಿದರೆ ಅದಾಗಲಿ, ಇಲ್ಲಾಂದರೆ ಏನು ರೈಲು ತಗೊಂಬಂದು ವೈಟ್ಫೀಲ್ಡಿಂದ ಹಿಂದೂಪುರದಲ್ಲಿ ಬಂತು, ಈ ಥರ ಏನೇನು ಅವರು ಚುನಾವಣೆಗಳಲ್ಲಿ ಆಶ್ವಾಸನೆಗಳು ಕೊಟ್ಟಿದ್ರು, ಯಾವುದೇ ಒಂದೇ ಒಂದು ಕೆಲಸ ಮಾಡಿದ್ರು. ಅವ್ರು ಮಾಡಿರೋದು ಒಂದೇ ಸಾಧನೆ ಅಂದರೆ 28 ವರ್ಷದಿಂದ ಅವ್ರ ಫ್ಯಾಮಿಲಿಯವ್ರ ಹೆಸರಿಗೆ ಸಾವಿರಾರು ಎಕರೆ ಜಮೀನುಗಳು ಮಾಡಿರೋದು. ಇಲ್ಲಾಗಿರ್ಬೋದು, ನಮ್ಮ ಯಲಂಗದ ಹತ್ರ ಮಾರ್ಚೇನಹಳ್ಳಿ ಹತ್ರ ಆಗಿರ್ಬೋದು, ಮತ್ತು ನಮ್ಮ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಆಗಿರ್ಬೋದು, ಹೊಸಕೋಟೆ ಹತ್ರ ಆಗಿರ್ಬೋದು. ನಾವಿದು ಸ್ಯಾಂಪಲ್ 410 ಎಕರೆ, ಇನ್ನೂ ಸುಮಾರು 2000 ಎಕರೆಯಷ್ಟು ಇವರು ಈ ಥರ ಭೂಗಳರು ಜೊತೆಲಿ ಸೇರ್ಕೊಂಡು, ಅಧಿಕಾರಿಗಳನ್ನೂ ಜೊತೆಲಿ ಸೇರಿಸ್ಕೊಂಡು ಇವರು ಅವರು ಫ್ಯಾಮಿಲಿಯವ್ರ ಹೆಸರಿಗೆ ಮಾಡಿದ್ದಾರೆ. ಅದು ಫ್ಯಾಮಿಲಿ ಟ್ರೀ ಎಲ್ಲೆಲ್ಲಿ ಯಾರ್ಯಾರ ಹೆಸರಿಗೆ ಅವ್ರಿಗೆ ಇದಕ್ಕೆ ಏನೇನು ಸಂಬಂಧ ಅಂತ ನಮ್ಮ ಹತ್ರ ಇದೆ. ಈ ಥರ ಏನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ 7 ಸಲ ಜನ ಓಟ್ ಹಾಕಿದ್ರು. ಕೋಲಾರ ಜಿಲ್ಲೆಯ ಜನಕ್ಕೆ ಏನು ಅವಶ್ಯಕತೆ ಇದೆ ಮೂಲಸೌಕರ್ಯಗಳಾದರೂ ಮಾಡಿದೆ, ಬರೀ ಇವರು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡು ಅವ್ರ ಮಗಳನ್ನ MLA ಮಾಡ್ಕೊಂಡು ಇನ್ನೊಂದು ಮಗಳನ್ನ ಮುಳುಬಾಗಿ MLA ಮಾಡೋದು. ಈ ರೀತಿ ಮಾಡಿ 28 ವರ್ಷದಿಂದ ಕೋಲಾರ ಜಿಲ್ಲೆ ಜನರಿಗೆ ಯಾಮಾರಿಸ್ಕೊಂಡು ಅವ್ರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಇದ್ರ ವಿರುದ್ಧ ತನಿಖೆ ಆಗಬೇಕು, ಕೇಸ್ ಬುಕ್ ಆಗಬೇಕು, ಅವ್ರನ್ನ ಬಂಧಿಸಬೇಕು. ಇಲ್ಲ ಆದರೆ ಇದನ್ನು CBI ತನಿಖೆಗಾದರೂ ಕೊಡಬೇಕು. ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಇನ್ನೂ ಎಲ್ಲೆಲ್ಲಿ, ಇಲ್ಲೇ ನಾವು ಸುತ್ತಮುತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ 1000 ಎಕರೆ 1500 ಎಕರೆ ಅಂದರೆ ಇನ್ನು ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಇವರು ಬೇನಾಮಿಗಳು ಯಾರ್ಯಾರು, ಇದನ್ನೆಲ್ಲ ತನಿಖೆ ಮಾಡಬೇಕಾದ್ರೆ CBI ತನಿಖೆ ಕೊಡಲೇಬೇಕು. ಅದಕ್ಕೆ ನಾವು ಪ್ರಾಥಮಿಕವಾಗಿ ನನ್ನ ಏನು ನಮ್ಮ ಸುದ್ದಿ ಮಾಧ್ಯಮದಲ್ಲಿ ಬಂತು, ಅದಕ್ಕೆ ದಿಬ್ಬೂರಹಳ್ಳಿಯಲ್ಲೇ ಈ ಸ್ಟೇಷನ್ ಲಿಮಿಟಲ್ಲೇ 410 ಎಕರೆ ಜಮೀನು ಇರೋದು. ಅದಕ್ಕೋಸ್ಕರ ಇಲ್ಲಿ ಠಾಣೆಗೆ ನಾವು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟು ಅಕ್ಲಾಜ್ಮೆಂಟ್ ಇಸ್ಕೊಂಡಿದ್ದೀವಿ. ಈಗ ನಾವು SP ಚಿಕ್ಕಬಳ್ಳಾಪುರ ಅವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈಗ ಕಂಪ್ಲೇಂಟ್